ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದು ನಡೆದಂತ ಮೊರಾರ್ಜಿ ದೇಸಾಯಿ ಪರೀಕ್ಷೆಯ ಕೀ ಉತ್ತರಗಳನ್ನ ನೋಡ್ತಾ ಇದ್ದೀವಿ. ಈಗಾಗಲೇ ವಿಜ್ಞಾನದ ಕೀ ಆನ್ಸರ್ಸ್ ಗಳನ್ನ ತಾವು ನೋಡಿರಬಹುದು. ಇವಾಗ ಕನ್ನಡದ ಕೀ ಆನ್ಸರ್ಸ್ ಗಳನ್ನ ಇಲ್ಲಿ ನಾನು ನೋಡ್ತಾ ಇರ್ತಿರ್ತೀನಿ. ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಹುಡುಗರು ಪ್ಲಸ್ ಎಲ್ಲರೂ, ಹುಡುಗರೆಲ್ಲರೂ ಈ ಸಂಧಿಯಲ್ಲಿ ಲೋಪವಾಗಿರುವಂತಹ ಸ್ವರ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಇಲ್ಲಿ ಲೋಪವಾಗಿರುವಂತಹ ಸ್ವರ ಯಾವ್ದಪ್ಪ ಅಂತ ಅಂದಾಗ ಹೂ ಅಂತ ಹೇಳಿ ಕರಿತೇವೆ. ಹೀಗಾಗಿ ಆಪ್ಷನ್ಸ್ 2 ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. ಅಕ್ಕ ಮಹಾದೇವಿಯರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ ಅಂತೇಳಿ ಅವ್ರದ್ದು ಗ್ರಾಮ. ಹೀಗಾಗಿ ಆಪ್ಷನ್ಸ್ ಇದಕ್ಕೆ 3 ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದ. ಮೈ ಪ್ಲಸ್ ತೊಳೆ, ಮೈದೊಳೆ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಇದು ಆದೇಶ ಸಂಧಿಗೆ ಏನಾಗ್ತದಪ್ಪ ಅಂದಾಗ ಉದಾಹರಣೆ ಆಗ್ತದ. ಚುಟುಕುಗಳ ಬ್ರಹ್ಮ ಅಂತೇಳಿ ಯಾರನ್ನ ಕರೀತಾರ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಚುಟುಕುಗಳ ಬ್ರಹ್ಮ ಅಂತೇಳಿ ಇವೆಲ್ಲ ನಿನ್ನೆನೆ ಕ್ಲಾಸಸ್ ನ ಜಾಯ್ನ್ ಆಗಿದ್ರ ಅಂದ್ರ ಈಸಿಯಾಗಿ ಕ್ವಶನ್ಸ್ ನ ಗೊತ್ತಾಗ್ತಿತ್ತು. ಚುಟುಕುಗಳ ಬ್ರಹ್ಮ ದಿನಕರ ದೇಸಾಯಿ. ಕಣ್ಣನ್ನು ಪ್ಲಸ್ ತೆರೆಸು ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಕಣ್ಣನ್ನು ತೆರೆಸು ಇದರ ನುಡಿಗಟ್ಟಿನ ಅರ್ಥ ಏನಪ್ಪಾ ಅಂತಂದಾಗ ಅರಿವು ಉಂಟಾಗುವುದು. ಆಪ್ಷನ್ಸ್ 2 ಇದಕ್ಕ ಸರಿ ಉತ್ತರ ಆಗ್ತದ. ನೆಕ್ಸ್ಟ್, ರಿತೇಶನ ಬಳಿ ಕರಿಯ ಮೊಲವಿದೆ. ಇಲ್ಲಿ ಅಡ್ಡಗೆರೆ ಎಳ ಪದದ ಸೂಚಿಸುವಂತ ವ್ಯಾಕರಣಾಂಶ ಕರಿಯ. ಕರಿಯ ಇದು ಏನನ್ನು ಸೂಚಿಸ್ತಪ್ಪ ಅಂದಾಗ ಗುಣ ವಿಶೇಷವನ್ನ ಸೂಚಿಸ್ತದ. ಆಪ್ಷನ್ಸ್ 4 ಏನಾಗ್ತದಪ್ಪ ಅಂದ್ರೆ ಇದಕ್ಕ ಸರಿ ಉತ್ತರ ಆಗ್ತದ. ಸಮಯೋಚಿತ ಈ ಪದದ ಸರಿಯಾದ ಬಿಡಿಸಿದ ರೂಪ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಸಮಯ ಪ್ಲಸ್ ಉಚಿತ, ಸಮಯೋಚಿತ ಅಂತೇಳಿ ನಾವು ಕರಿತೇವೆ. ಇದಕ್ಕೆ ಆಪ್ಷನ್ಸ್ 3 ಸರಿ ಉತ್ತರ ಆಗ್ತದ. ಆಪ್ಷನ್ಸ್ 3 ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದ. ಇನ್ನ ನೆಕ್ಸ್ಟ್ ಪ್ರಶ್ನೆ ಇದೆಯಪ್ಪ ಅಂದಾಗ ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿರೋ ಪದ ಯಾವುದು ಅಂತ ಕ್ವಶನ್. ಸಪ್ತಮಿ ಅಲ್ಲಿ ಅಂತ ಬರ್ಬೇಕು, ಕಾರ್ಯದಲ್ಲಿ. ಹೀಗಾಗಿ ಆಪ್ಷನ್ಸ್ 3 ಸರಿ ಉತ್ತರ ಆಗ್ತದ. ಈ ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯವನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವಂತ ವಾಕ್ಯವನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಾರ. ಇದ್ರಾಗ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ನೋಡ್ಕೊತ ಬಂದಾಗ ಆಪ್ಷನ್ಸ್ 2 ಏನಾಗ್ತದಪ್ಪ ಅಂತಂದಾಗ ಸರಿ ಉತ್ತರ ಆಗ್ತದ. ಇನ್ನ ನೆಕ್ಸ್ಟ್ ಏನಿದೆಪ್ಪ ಅಂತ ಕೆಳಗೆ ನೀಡಿರುವ ಪದಗಳನ್ನ ಅಕಾರಾದಿಯಾಗಿ ಬರೆಯಿರಿ ಅಂತ ಕ್ವಶನ್ಸ್ ನ ಕೊಡ್ತಾರೆ. ಹಾಗಾದ್ರೆ ಇದ್ರ ಒಳಗಡೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ನೋಡ್ಕೊತ ಬಂದಾಗ ಆಪ್ಷನ್ಸ್ 2 ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ 11ನೇ ಪ್ರಶ್ನೆ. ಇದಕ್ಕ ಸರಿಯಾದ ಉತ್ತರ ಯಾವುದು ಅಂತೇಳಿ ನಾವು ನೋಡ್ಕೊತ ಬಂದಾಗ ಆಪ್ಷನ್ಸ್ ಕಾವೇರಿಯ ಕೊಡಗಿನ ಭಾಗಮಂಡಲದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ. ಹೀಗಾಗಿ ಆಪ್ಷನ್ಸ್ ಇದಕ್ಕೆ 2 ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದ. 12ನೇ ಪ್ರಶ್ನೆಗೆ ತಪ್ಪು ಮಾಡಿದವರನ್ನ ದಂಡದಿಂದ ಏನ್ ಮಾಡ್ರಪ್ಪ ಅಂದಾಗ ಶಿಕ್ಷಿಸಿ. ದಂಡ ಹಾಕುವುದು ಸಂಪ್ರದಾಯ. ಹಾಗಾದ್ರೆ ದಂಡ ಅಂದಾಗ ಇದ್ರಾಗ ಏನಪ್ಪಾ ಅಂದ್ರೆ ಕೋಲು ಮತ್ತು ಶಿಕ್ಷೆ ಅಂತ ಹೇಳ್ಕಿರ್ತೇವೆ. ಆಪ್ಷನ್ಸ್ 1 ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ 13ನೇ ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನ ಕ್ರಮವಾಗಿ ಹೆಸರಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಾನ. ಇಲ್ಲಿ ಆಪ್ಷನ್ಸ್ ಇದಕ್ಕೆ 1 ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ ಮಾದರಿಯಂತೆ ಬರೆಯ ಅಂತೇಳಿ ಕ್ವಶನ್ಸ್ ಇದೆ. ಮಾದರಿ. ಬಂದನು ಈ ಪದದ ಧಾತು ರೂಪ ಬರು. ತಿಂದನು ಪದದ ಧಾತು ರೂಪ ಏನು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ತಿಂದನು ಇದ್ರ ಧಾತು ರೂಪ ತಿನ್ನು. ನೆಕ್ಸ್ಟ್ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತ ನೋಡ್ಕೊತ ಬಂದಾಗ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದ ಅಂತ ಹೇಳಿದೆಲ್ಲ ಆಪ್ಷನ್ಸ್ 3 ಏನಾಗ್ತದಪ್ಪ ಅಂದಾಗ ಇದಕ್ಕ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಕ್ವಶನ್ ನಂಬರ್ 16. ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ. ಇದು ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದ. ಪ್ರಜ್ಞಾವಧಾನಿ ಈ ಪದದ ಅರ್ಥ ಏನು ಅಂತ ಕ್ವಶನ್ಸ್ ನ ಕೊಟ್ಟಾನ. ಪ್ರಜ್ಞಾವಧಾನಿ ಈ ಪದದ ಅರ್ಥ ಆಪ್ಷನ್ಸ್ 1 ತಿಳುವಳಿಕೆ. ನೆಕ್ಸ್ಟ್, ಅಣ್ಣ ಪತ್ರವನ್ನು ಬರೆದನು ಈ ವಾಕ್ಯವನ್ನು ಬಹುವಚನ ರೂಪದಲ್ಲಿ ಬರೆದಾಗ ಏನು ಅಂತ ಕ್ವಶನ್ಸ್ ನ ಕೊಟ್ಟಾನ. ಅಣ್ಣಂದಿರು ಪತ್ರಗಳನ್ನ ಬರೆದರು. ನೆಕ್ಸ್ಟ್ ಪ್ರಶ್ನೆ. ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ. ಇದರಲ್ಲಿ ರೂಢನಾಮ ಏನು ಅಂತ ಕ್ವಶನ್ಸ್ ನ ಕೊಟ್ಟಾನ. ಎತ್ತರವಾದ ಬೆಟ್ಟ ಯಾವುದು ಅಂತ ಕ್ವಶನ್ಸ್ ನ ಏನಪ್ಪಾ ರೂಢನಾಮ ಯಾವುದು ಅಂತ ಕೊಟ್ಟಿದ್ದಾನೆ. ಯಾವ್ದಪ್ಪ ಅಂತ ನೋಡಿದಾಗ ಇದರಲ್ಲಿ ಆಪ್ಷನ್ಸ್ ಸಿ 3 ಏನಾಗ್ತದಪ್ಪ ಅಂತಂದಾಗ ಸರಿ ಉತ್ತರ ಆಗ್ತದ. ಇನ್ನ ಗುಂಪಿಗೆ ಸೇರದ ಪದ ಗುರುತಿಸ್ರಿ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ. ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವ್ದಪ್ಪ ಅಂತ ನೋಡಿದಾಗ ಭಕ್ತ.
ಆಪ್ಷನ್ಸ್ 1 ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದ. ಈ ತರ ಕನ್ನಡದ 20 ಪ್ರಶ್ನೆಗಳನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಕೀ ಆನ್ಸರ್ಸ್ಗಳು ಎಲ್ಲ ಅಪ್ಲೋಡ್ ಆಗ್ತಿರ್ತವೆ. ಎಲ್ಲ ವಿಡಿಯೋಗಳು ನೋಡ್ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಧನ್ಯವಾದಗಳು.